ಯವ್ವ ಈ ಮನೆಗೆ ಏನೈತಿ ಯವ್ವ ಬೆಳತನ ಹೆಂಗೆ ಬೆಳಗ್ಗೆ ಹರಿದೇನೋ ಏನೋ ದೇವ್ರಿಗೆ ಹೋಗ್ತೀವಿ ಯವ್ವ ಇನ್ನೊಂದು ತಾಸು ಆತಂದ್ರೆ ಪೂರ್ತಿ ಚೊಕ್ಕ ಬೆಳಕ ಬೀಳ್ತತಿ ಬೆಳಕು ಹರಿತೈತಿ ನಾ ಬಡ ಬಡ ಗಂಟು ಕಿತ್ಕೊಂಡು ಹೋಗ್ತೀನಿವ ಯವ್ವ ನನ್ನ ಕೆಲಸ ಹೋಗ್ಬೇಕಿತ್ತು ಬೆಳಕು ಹರಿತಲ್ಲ ಇನ್ನೇನೈತಿ ನನ್ನ ಕೆಲಸ ನಾನು ಹೋಗಿ ಮಕ್ಕೊಂತೀನಿ ದೆವ್ವದ ಕೆಲಸ ಏನಿದ್ರು ರಾತ್ರಿನ ಬೆಳಕು ಹರಿದೇನು ಮುಗಿದು ಪಾಲಪತ್ತಾನೆ ಇನ್ನ ಇವತ್ತು ಸಂಜೆ ಮುಂದ ಮತ್ತ ಹೊಸ ಟ್ರೀಟ್ಮೆಂಟ್ ಕೊಡ್ಬೇಕು ಏನ್ಲೇ ಮಲ್ಲಿ ಬೆಳತನ ಫೋನ್ ಹಚ್ಚಿಯಲ್ಲ ಏನಾರ ಅಂದ್ರೆ ಹಂಗಾರ ನೋಡಂಗಿಲ್ಲ ನೀನು ಹತ್ತರ ಮಟ್ಟ ನೀರು ಹಚ್ಚಿ ನೀರು ಹಚ್ಚಿ ನಿದ್ದೆ ಬಂತು ಮಕ್ಕೊಂಡ್ಬಿಟ್ಟೆ ಅದು ಮ್ಯೂಟ್ ಆಗೈತಿ ನೋಡೇ ಇಲ್ಲ ನಾನು ಗುಬ್ಬಿ ಎಲ್ಲ ಚುಂಗುಳಕತ್ತು ಬೆಳಕು ಹರಿತೀನಿ ಅಂತ ಎದ್ದು ನೋಡ್ತೀನಿ ಫೋನ್ ನೋಡಿದ್ನೆ ನಿನ್ಗೆ ಎಷ್ಟುಕೊಂಡು ಮಿಸ್ ಕಾಲ್ ಇದ್ದು ಅದಕ್ಕೆ ಏನಾಯ್ತು ಏನಿಲ್ಲ ಅಂತೇಳಿ ಹಂಗೆ ಓಡೇ ಬಂದು ನೋಡು ನೀರು ಪಾಯಿಂಟ್ ಕಿತ್ತು ಹಚ್ಚೋದಿತ್ತು ಅದನ್ನು ಬಿಟ್ಟು ಓಡಿ ಬಂದಿನಿ ನೋಡು ಅಯ್ಯೋ ಈ ಮನ್ಯಾಗ ಏನೈತಿ ಸಂಗು ಬೆಳತನ ನನಗೆ ನಿದ್ದೆ ಹತ್ತಿಲ್ಲ ಗೊತ್ತನ ನಿನಗೆ ಭ್ರಮೆ ಹೊಕ್ಕಿಬಿಟ್ಟೈತಿ ಏನೂ ಇಲ್ಲ ಅಂತ ಹೇಳಾಕತ್ತೀನಿ ಹೇಳಿದ್ರು ಮತ್ತೆ ಇದ ಹಾಡ ಇದಕತಿ ಅಂದ್ರೆ ಏನು ಮಾಡಲಿ ನಾನು ಏನೇನೂ ಇಲ್ಲ ನಾನು ಯಾಕೆ ಸುಳ್ಳು ಹೇಳಿ ನನ್ನ ಜುಟ್ಲ ಇಡೋದು ತಿರ್ಗ್ಯಾಡ್ಸ್ದಂಗೆ ಆತು ಗಾಯಾಗ ತೇಲ್ ಬಿಟ್ಟಂಗೆ ಆತು ನಾನು ಒಲ್ಲೆ ನಾಯಿ ಮರೇ ಒಲ್ಲೆ ಈ ಮನ್ಯಾಗ ಫೋನ್ಯಾಗ ಏನ ನೋಡ್ದಂಗದಿ ಅದಕ್ಕೆ ಹೆದರ್ಕೊಂಡಿ ಈ ಮನ್ಯಾಗ ಏನೂ ಇಲ್ಲ ಯಾಕೆ ಅಷ್ಟು ಹೆದರ್ಕೊಂಡಿ ಈ ಮಲ್ಲಿ ಎಲ್ಲ ನೀನೊಬ್ಬ ಬಿಟ್ಟು ಬರೀ ನೀರು ಹಾಸಕ್ಕೆ ಓಡೋಕೆ ಮೊದ್ಲೇ ಕಾದ್ರೆ ನಾನು ಕೂಡ ಕಾತಾಡೋದು ಮಾಡ್ತಿದ್ದೆ ನಾನು ಕೂಡ ಇರ್ತಿದ್ದೆ ಈ ಮನ್ಯಾಗ ನನಗೆ ಕೇಳೋರಿಲ್ಲ ಹೇಳೋರಿಲ್ಲ ಬರೀ ಹೊಲಕ್ಕೆ ಹೋಗಿ ಬಿಟ್ರೆ ಮಗನ ಎತ್ತಿ ಆಡಿಸ್ತಿ ನಾ ಏನಾರ ಹೇಳಕ್ಕೆ ಬಂದ್ರೆ ಏನೂ ಇಲ್ಲ ಅಂತ ಹೇಳ್ತಿ ನನಗೆ ಅದೇನು ಗೊತ್ತಿಲ್ಲ ನಾನೊಬ್ರು ಹೋಗ್ತೀನಿ ಒಲ್ಲೆ ಮರೇ ಒಲ್ಲೆ ಅಯ್ಯೋ ಏನು ಇಲ್ಲಲೇ ಏನಿಲ್ಲ ಅದು ಒಂದು ಕೈಗೆ ಶೇಂಗಾ ಕೀಳಾಕ ಬಂದತೆ ಒಂದೇ 2 ಸಲ ನೀರು ಹಚ್ಚಿಬಿಟ್ರೆ ಭೂಮಿ ಸಡ್ಲಾಗತ್ತೆ ಶೇಂಗಾ ಕೀಳಾಕ ಈಜಿ ಆಗುತ್ತಂತೆ ನಾನು ನೀರು ಹಾಸಕ್ಕೆ ಹೊಂಟೀನಿ ಅಷ್ಟೇ ನೀನೊಬ್ಬಕಿನ ಬಿಟ್ಟು ಹೋಗಕ್ಕೆ ನನಗರ ಏನು ಮನಸ್ಸು ಐತಿನ ಮತ್ತು ಇನ್ನು ಅದಕ್ಕೆ ಹಂಗತಿ ಆಗುತ್ತೆ ಇನ್ನು ಮನೆಗೆ ಬರೋಣ ನನ್ನ ಮಗ ಅಪ್ಪ ಅಂತ ಓಡಿ ಬರ್ತೈತಿ ಈಗ ಓಡಿ ಬಂದಾಗ ಸರಿ ಅಂತೇಳಿ ದುಗ್ಸಾಕಾಗತ್ತಾ ಅದು ಸಣ್ಣ ಮಗು ಅದಕ್ಕೆ ಏನು ಗೊತ್ತಾಗತ್ತೆ ಹೇಳು ಇನ್ನೊಂದಿಷ್ಟು ದಿನ ಹೆಂಗಾರ ಮಾಡಿ ತಡ್ಕೋ ಏನು ತಡ್ಕೊಂಡು ಏನಿಲ್ಲ ನನಗೆ ಆಗಂಗಿಲ್ಲ ನಿಮ್ಮ ನೋಡಿದ್ರಾಗ ಹಂಗೆ ಕೆಲಸ ಆಗ್ತಾ ಅಲ್ಲ ನನಗೆ ಆಗಂಗಿಲ್ಲ ಇಟ್ಟು ಕೆಲಸ ಮಾಡಿ ಅಭ್ಯಾಸನೂ ಇಲ್ಲ ನನಗೆ ಗೊತ್ತಾಗಂಗಿಲ್ಲ ನಾನು ನಮ್ಮ ಮನೆ ಹೋಗ್ತೀನಿ ನಾ ಬೇಕಂದ್ರೆ ನೀನು ಬಾಲಿಗೆ ನಿಮ್ಮಲ್ಲಿ ನಾನು ಬಿಟ್ಟು ನೀ ಹೋಗಿ ಅಲ್ಲೇ ಅಲ್ಲ ನಿನ್ನ ಸಂಬಂಧ ನಾ ಎಲ್ಲರನ್ನೂ ಬಿಟ್ಟು ಬಂದಿದ್ದೆ ಈಗ ನೀ ನೋಡಿದ್ರೆ ಹೊಕ್ಕಿನ ನಿಂತಿ ಇಲ್ಲಿ ಹಾಗಾದ್ರೆ ನೀರು ಪಾರ ಹಾಸಕ್ಕೆ ಹೋಗ್ಬೇಡ ಇಲ್ಲೇರು ನಾನು ಕೂಡ ಇನ್ನೊಂದು ಹೇಳ್ತೀನಿ ನೋಡಿ ಇಲ್ಲೇ ಮಕ್ಕೋಬೇಕು ನೀನು ನಾ ಹೇಳ್ತೀನಿ ನಿಮ್ಮ ಅವರ ಮಕ್ಕೊಂತಾನ ಹಂಗತಿ ನಂಗೆ ಆಗಂಗಿಲ್ಲ ಇಲ್ಲೇ ಇರ್ತೀನಂದ್ರೆ ಇರ್ತೀನಿ ಇಲ್ಲ ಅಂದ್ರೆ ಇಲ್ಲ ನಾನು ಹೋಗ್ತೀನಿ ಆಯ್ತಾ ಇನ್ಮ್ಯಾಗಿದ್ದ ನಾನು ನಿನ್ನ ಕೂಡ ಇರ್ತೀನಿ ಈ ಹೆಣ್ಣು ಬಿರಿಕಿ ಐತಿದು ಇದಕ್ಕೆ ಈಟ ಟ್ರೀಟ್ಮೆಂಟ್ ಅದ್ರ ಸಾಕಾಗಿಲ್ಲ ಇದಕ್ಕೆ ದೊಡ್ಡ ಟ್ರೀಟ್ಮೆಂಟ್ ಕೊಡ್ಬೇಕು ಪಾಡ್ ಬಂದ್ಬಿಟ್ಟತಿ ರಾತ್ರಿ ಬರ್ತಾನವ ಏಮಲ್ಲವ ರಾತ್ರಿ ಮಾಡ್ತೀನಿ ನನ್ನ ಮಗನೇ ನಿನಗೆ ಬುದ್ಧಿ ಕಲಿಸ್ತೀನಿ ಹಿಂದಿಂದ ಐತಿ ಇವತ್ತು ವಾಲ್ಗ ಯಮ್ಮ ಕರೆ ಹೇಳು ತಲೆನ್ ಹೊಟ್ಟು ಹೋಗುತ್ತೆ ಹೋಗಿಲ್ಲ ಇದನ್ನ ಹಚ್ಕೊಂಡ್ರೆ ಅಯ್ಯೋ ದೇವ್ರ ನಾವು ಮೊದ್ಲೇಕಿದ್ದ ಇದನ್ನ ಹಚ್ಕೊಂತ ಬಂದೀವಿ ಏನು ನನ್ನ ತಲೆನ್ ಕೂದಲು ಉದ್ರ್ಯಾವ ನೋಡು ನಿಮಕಿನ ನನ್ನ ಜಡಿ ದಪ್ಪ ಐತಿ ಏನಿಲ್ಲ ಒಂದು ಲಿಂಬೆಹಣ್ಣು ಹಿಂಡಿನೇ ಒಂದು 4-5 ಚಮಚೆ ಕೊಬ್ಬರಿ ಎಣ್ಣೆ ಹಾಕೀನಿ ಅದನ್ನು ಚಂದಾಗ ಬುಡಕ್ಕೆ ಹಚ್ಚಿ ತಿಕ್ಕು ಅದನ್ನ ಚಂದಾಗ ಕೂದಲು ಬುಡಕ್ಕೆ ಹಚ್ಬೇಕಾ ಹಚ್ಚಿ ಒಂದು 10-15 ನಿಮಿಷ ತಲೆಯಾಗ ಬಿಡ್ಬೇಕು ಅದನ್ನು ಬಿಟ್ಟು ಇದನ್ನು ಸೀಗೆಕಾಯಿ ಪುಡಿ ಹಾಕಿ ತಲೆ ತೊಗೊಂಡ್ಬಿಟ್ರೆ ನೋಡು ಚೊಕ್ಕಾಗಿ ಹೋಗುತ್ತೆ ಇದು ಏನೇವದು ತಲೆನ ಹೊಟ್ಟು ಅಯ್ಯ ಹಂಗಾದ್ರೆ 50 ತಲೆನ ಹೊಟ್ಟು ಹೋಗುತ್ತವಯ್ಯವ ಯಮ್ಮ ನನಗೆ ಬರೀ ತಲೆ ತಿಂಡಿ ಬಿಟ್ಟು ಕೆಬರಿ ಸಣ್ಣ ಗುಳಿಯಾಗಿ ಬಿಟ್ಟಿದ್ದು ಮದ್ದು ಕುಡಿಯೋದ ಕಡೆ ಎದ್ದು ನಿಂದ್ರದು ಯಾರಿಗೂ ಆಗಂಗಿಲ್ಲವ ಅದಕ್ಕೆ ಒಂದು ಟೈಮ್ ಅಂತ ಇರ್ತೈತಿ ನೀನು ಇದನ್ನು ಹಚ್ಚನ ಒಂದೇ ಸಲಕ್ಕೆ ಆಗತ್ತಂತ ಮಾಡಿ ಏನೋ ಇಲ್ಲ ವಾರಕ್ಕೆ ಒಂದು ಸತಿ ಹಚ್ಚಿ ನೋಡು ತಾನ ಸುದ್ದಾಗುತ್ತೋ ಅದು ಬಿಟ್ಟು ಒಂದೇ ಸಲ ಹಚ್ಚನ ಹೋಗುತ್ತಾನವೇ ಓ ಹಿಂಗ ನಾನು ಇವತ್ತು ತಲೆನ ಹೊಟ್ಟು ಹೋಗುತ್ತಂತ ಮಾಡಿದ್ದೆ ಒಂದೇಳೆ ಶ್ಯಾಂಪು ಹಾಕಿ ಏನು ತಲೆ ತಕ್ಕೊಂತಿರಲ್ಲ ಅದಕ್ಕೆ ತಲೆನ ಕೂದಲ ನಿಮ್ಮ ಒಟ್ಟು ಉದುರು ಹೋಗೋದು ನೋಡು ತಲೆ ಬಕ್ಕಾಗತ್ತೆ ಏನೇನು ಸುಟ್ಟು ಸುಡ್ಗಾರ ಹಾಕಿರ್ತಾವೇನ ಅವು ಬಿಳೆ ಕೂದಲ ಆಗ್ಬಿಡ್ತಾವ ಸಣ್ಣ ವಯಸ್ಸಿನಾಗ ಮತ್ತು ಬಿಳೆ ಕೂದಲ ಮುಚ್ಕೊಂಡು ಹಾಕಿ ಮತ್ತು ಅದೊಂದು ಏನೋ ಪೇಂಟ್ ಬಡ್ಕೊತಾವ ಹೀಗಾಗಿ ಅದಟ್ಟು ಇದಟ್ಟು ಕೂಡಿ ತಲೆನ ಕೂದಲ 3 ಮುಂಜಾನೆ 3 ಹಿಡಿದು ಹೋಗುತ್ತೆ ನೋಡು ಯಾಮ ಕೂದಲು ಉದುರಿದ್ರು ಒಂದು ಲಾಭನ ಏನು ಗೊತ್ತನ ಅವ ಕೂದಲು ಉದುರಿದ್ದು ಅವನ ಕೂದಲ ಕೊಟ್ಟು ಎಟ್ಟಕೊಂಡು ಬಾಂಡೆ ತಗೊಂಡು ತೊಗೊಂಡವ ಬಾಂಡೆಯರು ಬಂದು ಅಲ್ಲ ಹೌದು ಅಯ್ಯವ ಕೂದ್ಲಕ್ಕೆ ಬಾಂಡೆ ಕೊಡ್ತಾರೆ ಈಗ
ಅಯ್ಯೋ ಹಾಗೆಲ್ಲ ಕೂದಲ ಕೊಡಬಾರ್ದು ಅಂತಾರ. ಇದು ನಿಮ್ಮವ್ ಹೇಳಿದ್ರೆ ಕೇಳಂಗಿಲ್ಲ. ಬರೀ ಬಾಂಡೆ ಸಾಮಾನು ತೊಗೊಂತದ್ರಿ. ಈಗ ನಾ ತಿನ್ನೋ ಆಹಾರ ಹಂಗೆ ಐತಿ. ಗಟ್ಟಿ ಮುಟ್ಟನೂ ಬರಂಗಿಲ್ಲ ನೀವು. ನಮ್ಮಟ್ಟು ಗಟ್ಟಿನೂ ಇಲ್ಲ. ಪಳ್ಳ ಮೈ ನೋಡಿ ಹೊಟ್ಲೆ ಇದೀರಿ, ಒಂದು ಚರಿಗೆ ನೀರು ಎತ್ತಂಗಿಲ್ಲ ಹಂಗತಿ. ನಾವು ಹಂಗಲ್ಲಿ ಎರಡೆರಡು ಕೊಡ ನೀರು ಹೊತ್ತೀವಿ. ಹೊಟ್ಲೆ ಇದ್ದಾಗ ಹಿರಿ ಗಂಟು ಮೇವು ಮಾಡೀವು. ಈಗಿನಕ್ಕ ಒಂದು ಚರಿಗೆ ನೀರಂಗಿಲ್ಲ, ಎತ್ತಬೇಡ್ರಿ ಅಂತ ಹೇಳ್ತಾರೆ. ನಾವು ತಿನ್ನೋದನ್ನ ಹಂಗೆ ತಿಂತಿದ್ದೀವಿ ಮೊದ್ಲೇಕ. ಮುಂಜೆ ಹೊತ್ತ ಚಾಪ ಭಾಳ ಮಾಡೋದು ಕಡಿಮೆ. ಮುಂಜಾನೆ ಹೊತ್ತ ಏನು ಮಾಡ್ತಿದ್ವಿ, ಇದನ್ನ ಮಜ್ಜಿಗೆ ಕಡಿತಿದ್ನೆ. ಆ ಬೆಣ್ಣೆ ತೆಗೆದಿಟ್ಟಾಕಿನ ಒಂದು ಗ್ಲಾಸ್ ಮಜ್ಜಿಗೆ ಕುಡೋದು. ಹಿಂದೆಗಡೆ ಬೇಕಂದ್ರೆ ಚಹಾ ಕುಡಿತಿದ್ದೆ ನಾನು. ನೀವು ಇಲ್ಲ, ಮುಂಜಾನೆ ಹೊತ್ತ ಚಹಾ ಬೇಕು. ಆ ಚಹಾದ ಬೋಗಣಿಗೆ ಹೋಗಿ ಕುಂದಿರ್ತೀರಿ. ಮತ್ತು ಅದಕ್ಕೆ ಬಿಸಿಗಿಟ್ ಅಂತ, ಬ್ರೆಡ್ ಅಂತ, ಅದೇನೋ ರಸ್ಕ್ ಅಂತ ಮುಂಜಾನೆ ಹೊತ್ತ ಅದನ್ನು ತಿಂತೀರಿ. ಅವೆಲ್ಲ ಬಿಡ್ರಿ. ಮತ್ತು ನಾಷ್ಟಕ್ಕೆ ಅವಲಕ್ಕಿ ಅಂತ ಉಪ್ಪಿಟ್ಟಂತ ಬಿಸಿ ಬಿಸಿ ರೊಟ್ಟಿ ಮಾಡ್ತಾರೆ. ತಣ್ಣಗೆ 2 ರೊಟ್ಟಿ ಹಚ್ಕೊಂಡು ಆ ಪಲ್ಯ ಹಚ್ಕೊಂಡು ತಿಂದ್ರೆ ಹೊಟ್ಟೆ ಎಟ್ಟಿಟ್ಟು ಹಿತ ಆಗತ್ತೆ. ಅದು ಬಿಟ್ಟು ಇನ್ನೂ ಸುಡುಗಾಡು ತಿಂದು ಬಿಡ್ತೀರಿ. ಅದಕ್ಕೆ ಮನುಷ್ಯ ತಾಳ್ಕಿನೂ ಬರೋಂಗಿಲ್ಲ, ಏನೇನು ಇಲ್ಲ ನೋಡು. ಬಟ್ಲ ಹೋಗ್ಬಿಡ್ತಾವ ಈಗಿನ. ಹಾರ್ಟ್ ಅಟ್ಯಾಕ್ ಅಂತ ಅದಂತ ಇದಂತೆ ಬರ್ಸುವಂತ ನಿಮ್ಮ ಹುಡುಗ ಹಿಂಗತಿ ಹುಚ್ಚಿ ಪ್ಯಾಲಿಗತಿ ಮಾತಾಡ್ಕೊಂತ ನಿಂತು ಬಿಡ್ತಾವ. ನಾವು ಏನಾದ್ರು ಹೇಳ ಎಲ್ಲಿಗೆ ಪಯಣ ಜೀವ ಯಾರ್ದೋ ಮನೆ ಹೊಂಟಿಯೋ ಜೀವ. ಚೈತ್ರ ಹೋಗ್ಯಾಳ ಅಂದ್ರೆ ಚೈತ್ರ ಬದ್ಲಿ ನೀ ಚಲೋ ಮಾಡಿ ನೋಡವ. ಚಂದಾಗ ಬುಡಕ್ ಹಚ್ಚಿವ ಯವ್ವ. ನಮ್ಮನೆ ತಲೆ ತಿಂದು ಬಿಡ್ತತಿ. ಏನು ಕತಿ ಅತ್ತಿ ರೇನವ್ನು ಹೋಗಿ ಮಾತಾಡ್ಸ್ಕೊಂಬರ್ತೀನಿ ರೀ. ಫೋನ್ಯಾಗ ಆರಾಮದೀನಿ ಅಂತೇಳಿ ಅಂದ್ಲ. ಆದ್ರೂ ಹೋಗಿ ಮಾತಾಡ್ಸ್ಕೊಂಬರ್ಬೇಕಂತ ಅನ್ಸಕತ್ತೈತಿ. ಹುಡುಗಿನ ಎತ್ಕೋಬೇಕಂತ ಅನ್ಸಕತ್ತೈತಿ. ಹೋಗ್ಬರ್ತೀನಿ ರೀ ಐತಿ. ಗಂಡನ ಮನೆಗೆ ಹೋಗಿಂದ ಅಲ್ಲಿ ಅವ್ರು ಹ್ಯಾಂಗೆ ಇಟ್ಕೊಂಡಾರೋ ಏನೋ ಹೋಗಿ ನೋಡಿ ಬನ್ನಿ ಅಂದ್ರೆ ಒಂದಿಟ್ಟು ನನಗೂ ಮನ್ಸಿಗೆ ಸಮಾಧಾನ ಅನಿಸ್ತತಿ. ಅದಕ್ಕೆ ಹೋಗಿ ಬರ್ಲಿ ಐತಿ. ನೀವು ಬರ್ತೀರೇನು ಬರ್ರಿ. ನೀನು ಹೋಗಕ್ಕೆ ಹೋಗ್ಬೇಡ, ನಾನು ಹೋಗಂಗಿಲ್ಲ. ಆಕೆ ಅಲ್ಲೇ ಚಂದಗನ ಇರ್ತಾಳ. ನೀನು ತಲೆ ಕೆಡಿಸ್ಕೋಬೇಡ. ನೋಡ್ಲಿ ಇದ್ದೂರಾಗ ಅಂತೇಳಿ ದಿನ ಪ್ರತಿ ಹೋಗೋದು ಚಂದ ಇರಂಗಿಲ್ಲ. ಯಾಕ ಅಲ್ಲಿ ಪರೋದಳ ಇಲ್ಲ, ಆಕಿನ ಚಂದ ನೋಡ್ಕೊಂತಾಳೆ ಇಲ್ಲ. ಅಲ್ಲಿ ಏನಾರ ತೊಂದರೆ ಆತಂದ್ರೆ ಅವ್ರ ತಂಗಿನಾಕಿ ನೋಡ್ಕೊಂತಾಳೆ ಇಲ್ಲ. ನೀ ಯಾಕೆ ತಲೆ ಕೆಡಿಸ್ಕೊಂತಿ? ಮೊದ್ಲೇಕ ಆಕಿ ಶಾರದವಾಗ ರೇಣವ್ ಕಂಡ್ರೆ ಆಗಂಗಿಲ್ಲ. ಈಗ ಮತ್ತು ಆಕೆ ಏನಾರ ಒಂದು ಸಿಟ್ಟು ನೆಳೆಯಕ ಏನಾರ ಒಂದು ಮಾತು ಅನ್ಬೇಕು ನಿನಗೆ. ಅದು ಯಾಕೆ ಬೇಕು ಜಗಳಕ್ಕೆ ಮೂಲ ಬೇಡ. ಆಕೆ ಅಲ್ಲೇ ಚಂದ ಇರ್ತಾಳ. ನೀವು ಒಟ್ಟ ಹೋಗ್ಕೋಬೇಡ. ಅವ್ರು ಕರಿಬೇಕು, ಬರ್ರಿ ನಮ್ಮನ್ನ ಅಂತೆ ಬೀಗ್ರು ಕರಿಲಾರ್ದ ಹೋಗೋದು ಚಂದ ಅಲ್ಲದು ಅಲ್ರಿ. ಹಿಂಗೆ ಹೋಗಿ ಹೆಂಗೆ ಬರ್ತಿದ್ನಿಲ್ರಿ. ಬ್ಯಾಡ ಅಂದ್ರೆ ತಿಳ್ಕೊಬೇಕಷ್ಟ, ಸೂಕ್ಷ್ಮ ತಿಳ್ಕೊಬೇಕು. ಅವ್ರ ಇನ್ನೂ ಒಪ್ಕೊಂಡಿಲ್ಲ. ಒಂದಿಟ್ಟು ವಾತಾವರಣ ತಿಳಿಯಾಲಿ. ಅವರು ಕರದಿಂದ ಹೋಗೋಣಂತ ಅಲ್ಲಿ ಮಠ ಬೇಡ. ಸರಿ ಆಯ್ತು ರೀತಿ. ನೀವು ಹೇಳೋದು ಕರೆನೇ ಐತಿ. ಆಯ್ತು ಬಿಡ್ರಿ. ಬರಕೆ ಇಲ್ಲಿ ಏನು ಹೋಗೋದಂತೇಳಿ ಅವ್ರ ಅಪ್ಪರ ಕೈಲೇ ಮೈಸೂರು ಪಾಕ್ ತರಿಸಿದ್ದೆ. ರೇನವ್ ಭಾಳ ಇಷ್ಟ ಅಲ್ಲ, ಅದಕ್ಕೆ ತಗೊಂಡು ಕೊಟ್ಟು ಬರ್ಬೇಕಂತಿತ್ತು. ನೀವು ಬ್ಯಾಡ ಅಂತೀರ ಅಂದ್ರೆ ಬ್ಯಾಡ ಬಿಡ್ರಿ. ಚಿಗವ ಮತ್ತು ಮೈಸೂರು ಪಾಕ್ ರೇಣವಕ್ಕ ಈಗ ಹೋಗಿ ಕೊಡಂಗಿಲ್ಲ ಅಂದ್ರೆ ನಾವು ತಿಂತೀವಿ. ನಮಗೆ ಕೊಟ್ಟರೆ ಚಲೋ ಆಕೈತಿ. ನನಗೆ ಕೂಡ ಆ ಮೈಸೂರು ಪಾಕಿನ ಡಬ್ಬಿ ನೋಡಿ ನೀ ತಿನ್ಬೇಕಂತಕತ್ತೈತೆ ಚಿಗವ. ಬಕಾಸುರು ಇದ್ದಂಗೆ ಅದಿ ನೋಡು. ಇನ್ನೇಗ ಪ್ಯಾರ್ಲ ಕಾಯಿ ತಿಂದ ಬಂದಾಳ. ಮತ್ತಗ ಈಗ ಇದನ್ನು ತಿನ್ನಕತ್ತ. ಹಂಗೆ ಕಚ್ಕ ತಿನ್ನಬಾರ್ದ ನೀನ ಇಲ್ಲೇ ಇಟ್ಟಿರ್ತೀನಿ, ಹಿಂದೆಗಡೆ ತಿನ್ನು. ರಾಧಕ್ಕ ನಿಮ್ಮ ಇನ್ನೇರು ಬೆಟ್ಟಿಗಿದ್ರು ನಿನ್ನೆ ಗುಡಿಯಾಗ. ಮತ್ತು ನೀನು ನೋಡ್ಬೇಕಂತ ಹೇಳಿ ಅವರು ಬಂದಿದ್ರು. ಮನೆಗೆ ಬರ್ತೀವಿ ಅಂತಂದ್ರು. ನಾನು ಬೇಡ ಅಂದೆ. ಯಾಕಂದ್ರೆ ಒಂದು ಹೊಸಲ ದಾಟಬಾರ್ದು. ಅದಕ್ಕೆ ಬೇಡವಾ ಅಂತ ಹೇಳಿದ್ನೆ. ಅದಕ್ಕೆ ಬರಲಿಲ್ಲ. ಗುಡಿಗೆ ಕರ್ಕೊಂಬರ್ತೀನಿ ತಗೊಂಡು ತಂಗಿ ಅಂತ ಅಂದಿನಿ. ನೀನು ನೋಡ್ಬೇಕನ್ನೋ ಆಸೆ ಆಗಿತ್ತಂತ. ಯಾರು ಇವರು? ನನಗೆ ಯಾರು ತವ್ರ ಮನೆಯಾರಂತಿಲ್ಲ ಇಲ್ಲಲ್ಲ. ಮಣ್ತನ ಒಳ್ಳೇದಲ್ವ ಪಾಪ. ಅವರು ನೀನಷ್ಟು ಪ್ರೀತಿಯಿಂದ ನಾವು ನೋಡ್ಬೇಕು ಅಂತೇಳಿ ಅಂದಾಗ ಒಲ್ಲೆ ಅನ್ನೋದು ಸರಿ ಅನ್ಸಂಗಿಲ್ಲ. ನಡಿ ನಾನು ಬರ್ತೀನಿ, ಕರ್ಕೊಂಡು ಹೋಗ್ತೀನಿ. ನನಗೆ ಅವ್ರಂದ್ರೆ ಮೈ ಉಳಿತೈತ್ರಿ. ನನಗೆ ತವ್ರ ಮನೆ ಅಂತೇಳಿ ಯಾರೂ ಇಲ್ಲ. ನನಗೆ ತವ್ರ ಮನೆಗೆ ಯಾರೂ ಇಲ್ಲ. ನನ್ನ ಮಾತಿಗಿರ ಬೆಲೆ ಕೊಡ್ತಿಲ್ಲ. ನನ್ನ ಮಾತಿ ಬೆಲೆ ಕೊಟ್ಟು ಇವತ್ತು ನಾನು ಕೂಡ ನೀ ಗುಡಿ ಬರ್ಬೇಕಷ್ಟ. ನಾ ಕರ್ಕೊಂಬರ್ತೀನಿ ಅಂತ ಹೇಳಿ ಈಗ ನಾನು ನನ್ನ ಮಾತು ಉಳಿಸ್ಕೋಬೇಕಾಗೈತಿ. ಇಲ್ಲ ನಮ್ಮ ಅಮ್ಮನ ಮಾತು ಉಳಿಸೋದು ಬೇಡ ಅಂತಂದೆ ಅಂದ್ರೆ ನಾನು ಕೂಡ ಬರಕ್ಕೆ ಹೋಗ್ಬೇಡ. ಇಲ್ಲ ಅಂದ್ರೆ ನಾನು ಕೂಡ ಬರ್ತೀವಿ ಅಷ್ಟ. ನಿಮ್ಮ ಮಾತಿ ಬೆಲೆ ಕೊಟ್ಟು ಬರ್ತೀನಿ. ಅವ್ರಿಗೋಸ್ಕರ ಅಂಕರು ಬರಾಕತ್ತಿಲ್ರಿ. ಸಾಕು ಬಿಡುವ, ಖುಷಿ ಆಯ್ತು. ಸಂಜೆ ಮುಂದೆ ತಯಾರಾಗಿ ಹೋಗೋಣಂತ. ಅಲ್ಲಮ್ಮ ನನಗೆ ಒಂದು ಕನ್ಫ್ಯೂಷನ್ ಆಗ್ತದತಿ. ಈಗ ವೈನಿ ನಾನು ಇಬ್ರು ಪ್ರೆಗ್ನೆಂಟ್ ಆಗಿವ್ಯಾ. ಇಬ್ರು ತಗ ಬಾಕ್ಲ ತಾಡ್ತೀವಲ್ಲ, ಮತ್ತು ಅದಕ್ಕೇನೋ ಆಗಂಗಿಲ್ಲನಾ? ನೋಡುವ, ಅದು ಮೊದ್ಲೇಕ ಆದ್ರೆ ಏನೂ ಆಗಂಗಿಲ್ಲ. ಈಗ ಅವರೊಂದು ಮನೆಯಾಗಿರೋರು, ನೀವೊಂದು ಮನೆಯಾಗಿರೋರು, ಹಿಂಗೆ ಬರೋದು ಹೋಗೋದು ಅದು ಹಂಗತಿ ಬರಂಗಿಲ್ಲ. ಈಗ ನೀನು ಮೊದ್ಲೇಕ ಹೊಟ್ಲೆ ಇದ್ಯಾ, ಈಗಿನ ಹೊಟ್ಲೆ ಆದ್ಲ, ಅದನ್ನ ನಡೆದು ಬಿಡ್ತತಿ. ಈಗ ಅವರು ಹಂಗೆ ಬಂದು ಇದನ್ನು ಮಾಡುವಂಗಿಲ್ಲ ಅಷ್ಟ. ಏನು ಹಂಗೋ ಏನು ಹಿಂಗೋ ಒಟ್ಟು ವಿಚಿತ್ರವಾದ ಪದ್ಧತಿಗಳು.